ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾತಾಡ್ತಾ ಇರೋದು ನಮ್ಮ ಜನಸ್ನೇಹಿ ಯೋಗೇಶ್ ಅಣ್ಣ ಬಗ್ಗೆ. ಇವರು ಯಾರಿಗೆ ಗೊತ್ತಿಲ್ಲ ಹೇಳಿ, ಎಲ್ಲರಿಗೂ ಗೊತ್ತಿದೆ. ನಮ್ಮ ಕರ್ನಾಟಕದ ಕನ್ನಡಿಗರ ಮಗ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಂತೂ ತುಂಬ ದೊಡ್ಡ ಅಭಿಮಾನಿ ಇವ್ರಿಗೆ ಆರೋಗ್ಯ ಆಯುಷ್ಯ ಚೆನ್ನಾಗಿರಲಿ ಅಂತ ನಾನು ಬೇಡ್ಕೊತೀನಿ ದೇವ್ರ ಹತ್ರ. ಇವ್ರು ಚೆನ್ನಾಗಿದ್ರೇ ಜನಗಳು ಚೆನ್ನಾಗಿರೋದು, ಇವ್ರು ಚೆನ್ನಾಗಿದ್ರೇ ತುಂಬ ಪ್ರಾಣ ಅನ್ನೋದು ಉಳಿತಾ ಇದೆ. ಇವ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಬನ್ನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತಮ್ಲೈನ್ ನೋಡೋಣ ಗೊತ್ತಾಗಿರ್ಬೋದು ನಿಮಗೆ. ನಾನು ಇವ್ರಿಗೆ ತುಂಬ ಅಭಿಮಾನಿ ಅಂತಲೇ ಹೇಳ್ಬೋದು. ನಾನು ಬಂದ್ಬಿಟ್ಟು ನಮ್ಮ ಕನ್ನಡದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅಪ್ಪು ಸರ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರ ಅಭಿಮಾನಿ ನಾನು. ಅವ್ರು ಹೋದ್ಮೇಲೆ ಅವ್ರನ್ನ ಕಳ್ಕೊಂಡ್ಮೇಲೆ ಇವರಂದರೆ ನನಗೆ ಅಭಿಮಾನ ಜಾಸ್ತಿ. ಅದು ಯಾರಪ್ಪ ಅಂತಂದರೆ ನಮ್ಮ ಜನಸ್ನೇಹಿ ಯೋಗೇಶ್ ಅಂತ. ಎಲ್ಲರಿಗೂ ಗೊತ್ತಿದೆ, ಯಾರು ಗೊತ್ತಿಲ್ಲ ಅನ್ನೋರೇ ಇಲ್ಲ ಹೇಳಬೇಕು ಅಂತ ಅಂದರೆ. ನೀವು ಅವ್ರದ್ದು ವೀಡಿಯೋಸ್ ನೋಡಿರ್ಬೋದು, ಅವ್ರ ಆಶ್ರಮಕ್ಕೆ ಹೋಗಿರ್ಬೋದು. ಅವ್ರ ಬಗ್ಗೆ ಗೊತ್ತಿಲ್ಲದಿರೋರು ತುಂಬ ಕಮ್ಮಿ, ಎಲ್ಲರಿಗೂ ಗೊತ್ತಿದೆ. ಅವ್ರ ಬಗ್ಗೆ ಏನು ಹೇಳೋಷ್ಟೇ ಇಲ್ಲ. ಹಾಗೆ ಅವ್ರ ಮಿಸ್ಸಸ್ ಆಗಿರ್ಬೋದು, ಅವ್ರ ಮಕ್ಕಳಾಗಿರ್ಬೋದು, ಅವ್ರ ಕುಟುಂಬದವ್ರಿಗೆಲ್ಲರಿಗೂ ದೇವರ ಆಶೀರ್ವಾದ ಅವ್ರಿಗಿರಬೇಕು ಅಂತ ನಾನು ಕೋರ್ಕೊತೀನಿ. ಯಾಕಪ್ಪ ಅಂತ ಅಂದರೆ ಅವ್ರಿರೋದ್ರಿಂದನೇ ತುಂಬ ಜನ ಮನೆಯಲ್ಲಿ ತುಂಬ ಜನ ಪ್ರಾಣನೇ ಉಳಿತಾ ಇದೆ ಹೇಳಬೇಕು ಅಂತ ಅಂದರೆ. ಈ ಜನ್ರೇಷನಲ್ಲಿ ಹೇಗಪ್ಪ ಇದ್ದಾರೆ ಅಂತಂದರೆ, ಅವರು ಹೊಟ್ಟೆಲಿ ಹುಟ್ಟಿರೋ ಮಕ್ಕಳೇ ಆಗಿರ್ಬೋದು, ತಾಯಿ ತಂದೆನೆಲ್ಲ ದೂರ ಮಾಡ್ಕೊತಾರೆ. ಆಸ್ತಿ ಅಂತಸ್ತುಗೋಸ್ಕರನೇ ಕೊಲೆಗಳು ನಡೀತಾ ಇದ್ದಾವೆ. ಇಂಥ ಜನ್ರೇಷನಲ್ಲಿ, ಇಂಥ ಕಾಲದಲ್ಲಿ ಈ ಥರ ಜನನ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಂದು ವಿಡಿಯೋ ನಿಮಗೆ ತಲುಪುತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಏನಾದ್ರು ತಲುಪಿದ್ರೆ ನಿಮಗೆ ಹೃದಯಪೂರ್ವಕವಾಗಿ ನಾನು ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮನ್ನು ಮೀಟ್ ಆಗಬೇಕು ಅಂತ ತುಂಬ ಇದೆ ಅಣ್ಣ. ನಾನು ಬರ್ತೀನಿ, ಒಟ್ಟಿನಲ್ಲಿ ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ. ಬಟ್ ಬಂದು ನಾನು ನಿಮ್ಮನ್ನು ಮಾತಾಡಿಸ್ಕೊಂಡು ಹೋಗಬೇಕಂತ ತುಂಬ ಇಷ್ಟ ಇದೆ ನನಗೆ. ಆದಷ್ಟು ಬೇಗನೆ ನಾನು ನಿಮ್ಮ ಹತ್ರ ಬರಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ನೋಡೋಣ ದೇವರು ಯಾವಾಗ ಕಳಿಸ್ತಾರೋ ಗೊತ್ತಿಲ್ಲ ನನಗೆ. ಅಂದರೆ ಬರ್ತೀನಿ, ಯಾವಾಗಂತ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಬಂದು ನಿಮ್ಮನ್ನು ಮಾತಾಡ್ಸ್ಕೊಂಡೇ ಬರ್ತೀನಿ. ನಾನಂತೂ ತುಂಬ ಅಂದರೆ ಇವಾಗ ಸಿಕ್ಕಾಪಟ್ಟೆ ನನಗೊಂದು ಅಭಿಮಾನ. ನಿಮ್ಮನ್ನು ಅಣ್ಣ ಅಂತಲೇ ಬಾಯ್ಬಿಟ್ಟು ಕರೆಯೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತ ಗೊತ್ತಿಲ್ಲ, ನಿನ್ನ ವೀಡಿಯೋಸನ್ನು ದಿನ ನೋಡ್ತೇನೆ ನಾನು. ನೀವು ಹಾಕಿದ ತಕ್ಷಣವೇ ನಾನು ವೀಡಿಯೋಸ್ ನೋಟಿಫಿಕೇಷನ್ ಬಂದಿದ ತಕ್ಷಣ ನಿಮ್ಮದು ವೀಡಿಯೋಸ್ ನೋಡ್ತೀನಿ. ನಿಮ್ಮನ್ನು ನೋಡಿದ್ರೆ ಏನೋ ಒಂಥರ ಈ ಥರ ಜನನೂ ಇದ್ದಾರೆ, ಈ ಥರ ಈ ಕಾಲದಲ್ಲಿ ಇಷ್ಟೊಂದು ಜನಗಳಿಗೆ ಹೆಲ್ಪ್ ಮಾಡೋರು ಇದ್ದಾರೆ ಅಂತ ತುಂಬ ಖುಷಿ ಆಗುತ್ತೆ. ನಮ್ಮ ಕನ್ನಡದಲ್ಲಿ ಅದರಲ್ಲಿ ನಿಮ್ಮಿಂದನೇ ಹೇಳಬೇಕು ಅಂತ, ನಿಮ್ಮ ಥರ ಜನಗಳಿಂದಲೇ ನಮ್ಮ ಕನ್ನಡಕ್ಕೊಂದು ಏನಂತಾರೆ ಒಂಥರ, ಅದನ್ನು ಹೇಗೆ ಹೇಳ್ಬೇಕಂತಲೂ ಗೊತ್ತಾಗ್ತಾ ಇಲ್ಲ. ಕನ್ನಡಕ್ಕೆ ಒಂಥರ ಮರ್ಯಾದೆ ಅನ್ನೋದು ಜಾಸ್ತಿ ಆಗಿದೆ. ಅಭಿಮಾನಗಳು ನಿಮ್ಮಂಥವ್ರು ಇರೋದ್ರಿಂದನೇ. ನಿಮ್ಮಂಥವ್ರಿಗೆ ಸಪೋರ್ಟ್ ಮಾಡಬೇಕು. ನಮ್ಮ ಕನ್ನಡಿಗರಿಗೆ ನಾನು ಹೇಳ್ತಾ ಇರೋದಷ್ಟೇ, ಯಾವುದ್ಯಾವ್ದಿಗೂ ಸಪೋರ್ಟ್ ಮಾಡ್ತೀರಾ ಇಂಥವ್ರಿಗೆ ಸಪೋರ್ಟ್ ಮಾಡಿ. ಇಂಥ ಆಶ್ರಮಕ್ಕೆ ಹೋಗಿ ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ. ಹಾಗಲೇ ಮಕ್ಕಳಿಗೂ ಅಷ್ಟೇ, ಯಾವುದಾದ್ರೂ ಸಮಾರಂಭಗಳು ಬಂದರೆ ಇಲ್ಲ ಬರ್ಡೇ ಬಂದರೆ ಇಂಥ ಟೈಮಲ್ಲಿ ಈ ಥರ ಆಶ್ರಮಕ್ಕೆ ಕರ್ಕೊಂಡೋಗಿ ಅವ್ರ ಮೈಂಡ್ ಕೂಡ ಫ್ರೀ ಆಗುತ್ತೆ. ಈ ಥರ ಜನಗಳಿದ್ದಾರೆ, ಈ ಥರ ಇದ್ದಾರೆ ಅಂತ ತೋರಿಸ್ರಿ, ಅವ್ರಿಗೂ ಮೈಂಡಿಗೆ ಬರುತ್ತೆ. ನಾವು ದೊಡ್ಡವರಾದ್ಮೇಲೆ ನಾವು ಈ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಹಾಗೆ ಮಾಡಲ್ಲ, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತೀವಿ. ದುಡ್ಡಿತ್ತು ಅಂದರೆ ಸಿಕ್ಕಾಪಟ್ಟೆ ಖರ್ಚು ಮಾಡಿರಿ, ಇಲ್ಲ ಅಂತ ಅಲ್ಲ. ಆದರೆ ಅದರಲ್ಲಿ ಒಂದು ಸ್ವಲ್ಪ ಭಾಗ ಅಷ್ಟೇ ಆದ್ರೂ ಇಂಥವರಿಗೆ ನಾವು ಸಹಾಯ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ಅನ್ನೋರಿಗೆ ನಾನು ಮಾಡು ಅಂತ ಹೇಳ್ತಾ ಇಲ್ಲ, ಇರೋರಿಗೆ ಹೇಳ್ತಾ ಇದ್ದೀನಿ. ಮಕ್ಕಳಿಗೆ ಇವಾಗ ಬೇಸಿಗೆ ರಜೆ ಬರೋದ್ರಿಂದ ಮಕ್ಕಳನ್ನ ಈ ಥರ ಜಾಗೆ ಕರ್ಕೊಂಡೋಗಿ ಅವ್ರಿಗೆ ತೋರಿಸ್ರಿ, ಈ ಥರ ಇದ್ದಾರೆ, ಈ ಥರ ಜನ ಇದೆ, ಈ ಥರ ನಡೀತಾ ಇದೆ, ಏನೇನು ಆಗ್ತಾ ಇದೆ ನಮ್ಮ ಇದರಲ್ಲಿ ಅಂತ ತೋರಿಸ್ರಿ. ಈ ಥರ ನಮ್ಮ ಯೋಗಿ ಅಣ್ಣ ಅವ್ರ ಥರ ಇದ್ದಾರೆ ಜನಗಳು, ಇವ್ರ ಥರ ಅವ್ರಿಗೆ ಹೇಳಿ, ನೀವು ದೊಡ್ಡವರಾದ್ಮೇಲೆ ಇವ್ರ ಥರ ಆಗಬೇಕು, ಇವ್ರ ಥರ ಸಹಾಯ ಮಾಡಬೇಕು ಅಂತ ಹೇಳ್ಕೊಡಿ. ಡಾಕ್ಟರ್ ಆಗೋದು, ಇಂಜಿನಿಯರ್ ಆಗೋದು ಅದೆಲ್ಲ ಇದ್ದೇ ಇರುತ್ತೆ. ಆದರೆ ಆ ಮಟ್ಟಿಗೆ ಬೆಳೆದ್ರೂ ಕೂಡ ಈ ಥರ ಸಪೋರ್ಟ್ ಮಾಡಬೇಕು ನಮ್ಮ ಜನಗಳಿಗೆ. ನಮ್ಮ ಕನ್ನಡಿಗರು ನಾವು ಕರ್ನಾಟಕದಲ್ಲಿ ಹುಟ್ಟಿ ನಮ್ಮ ಇದಕ್ಕೇ ನಾವು ಇದು ಮಾಡಬೇಕು ಅಂತ ಹೇಳ್ಕೊಡ್ರಿ ಅವ್ರಿಗೆ, ಮಕ್ಕಳಿಗೆ ಮೈಂಡಿಗೆ ಇವಾಗಿಂದನೇ ಇದು ಮಾಡಿರಿ. ಇವರಿಗೆ ಸಪೋರ್ಟ್ ಮಾಡಿ ಅಂತ ನಾನು ತುಂಬ ಕೋರ್ಕೊತಾ ಇದ್ದೀನಿ. ಯೋಗಿ ಅಣ್ಣ, ನೀವು ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ನಾನು ನಿಜವಾಗ್ಲೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಅಣ್ಣ. ಹಾಗೆ ನಿಮ್ಮ ಮಿಸ್ಸಸ್ಸು ಕೂಡ ಯಾಕಂದರೆ ಇವಾಗ ನೀವು ಹೇಗಿದ್ರು ಕೂಡ ಮದುವೆ ಆಗಿ ಹೆಂಡತಿ ಬಂದಮೇಲೆ ಚೇಂಜ್ ಆಗಿಬಿಡ್ತಾರೆ. ಬಟ್ ಅವರು ನಿಮಗೆ ತಕ್ಕನಾಗೆ ಸಿಕ್ಕಿದ್ದಾರೆ, ಅದು ನನಗೆ ತುಂಬ ಖುಷಿ ಆಯಿತು. ಅವರು ಹಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ. ಹಾಗೆ ಇಬ್ರಿಗೂ ಮೈಂಡ್ಸೆಟ್ ಅನ್ನೋದು ಒಂದೇ ಥರನೇ ಇದೆ. ನಿಮಗೆ ಒಳ್ಳೆಯದಾಗಲಿ. ನಿಮಗೆ 100 ವರ್ಷ ಅಲ್ಲ, 100ಕ್ಕೆ 100 ಅಲ್ಲ 200 ವರ್ಷ ಬದುಕಿದ್ರು ನೀವು ಕಮ್ಮಿನೇ ಅಂದ್ಕೊಳ್ಳಿ. ನಿಮ್ಮಂಥವ್ರು ಬದುಕಿರೋ ತನಕನೇ ನಮ್ಮಂಥವ್ರು ಚೆನ್ನಾಗಿರೋದು.
ಹಾಗೆ ನಿಮ್ಮ ಈ ಚಾನಲ್ಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ಪ್ಲೀಸ್ ಇವ್ರದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರದ್ದು ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲೇ ಮೆನ್ಷನ್ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದಾರೆ. ಯಾರಾದರೂ ಸಹಾಯ ಮಾಡಬೇಕು ಅಂದರೆ ಅವ್ರಿಗೆ ಸಹಾಯ ಮಾಡಿ. ಎಲ್ಲೆಲ್ಲೋ ವೇಸ್ಟ್ ಖರ್ಚು ಹೋಗುತ್ತೆ, ಇಂಥವ್ರಿಗೆ ಸಹಾಯ ಮಾಡಿ, ದೇವರು ಒಳ್ಳೇದು ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಟ್ಟು ನಾನು ಇವತ್ತು ಚಿಕ್ಕದಾಗಿ ಒಂದು ವ್ಲಾಗ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಯೋಗಿ ಅಣ್ಣ. ನಿಮಗೆ ನಿಜವಾಗ್ಲೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ನಿಮ್ಮನ್ನು ನೋಡ್ಬೇಕು ನಾನು. ಖಂಡಿತವಾಗ್ಲೂ ನಾನು ನಮ್ಮ ಮನೆಯವರು ನಮ್ಮ ಮಕ್ಕಳನ್ನ ಕರ್ಕೊಂಡು ಒಂದ್ಸಲಿ ವಿಸಿಟ್ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.